ಕಾಲದ ಚಕ್ರ ಉರುಳಿದಂತೆ ಎಷ್ಟೋ ಇತಿಹಾಸಗಳು ಮಣ್ಣಲ್ಲಿ ಮರೆಯಾಗುತ್ತವೆ. ಆದರೆ ಈ ನೆಲದ ಕಲ್ಲುಗಳು ಇಂದಿಗೂ ಆ ವೈಭವದ ಕಥೆಯನ್ನು ಕಿರುಚುತ್ತಿವೆ. ಇದು ಹಂಪಿ, ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆಯ ರಾಜಧಾನಿ. ಇಲ್ಲಿನ ಗಾಳಿಯಲ್ಲಿ ಅಂದಿನ ವಿಜಯೋತ್ಸವದ ಘಮಲಿದೆ. ಇಲ್ಲಿನ ಮಣ್ಣಿನಲ್ಲಿ ವೀರರ ರಕ್ತದ ಬಿಸಿ ಇದೆ. 14ನೇ ಶತಮಾನ. ಹಕ್ಕ ಬುಕ್ಕರೆಂಬ ಇಬ್ಬರು ಸೋದರರು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಈ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದರು. ಧರ್ಮದ ರಕ್ಷಣೆಗಾಗಿ ಎದ್ದು ನಿಂತ ಈ ಸಾಮ್ರಾಜ್ಯ ಇಡೀ ದಕ್ಷಿಣ ಭಾರತದ ಕಿರೀಟವಾಯಿತು. ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಹಂಪಿ ಕೇವಲ ನಗರವಾಗಿರಲಿಲ್ಲ, ಅದು ಜಗತ್ತಿನ 2ನೇ ಅತಿದೊಡ್ಡ ಮತ್ತು ಶ್ರೀಮಂತ ನಗರವಾಗಿ ಮೆರೆಯಿತು. ಇಲ್ಲಿನ ಬೀದಿಗಳಲ್ಲಿ ವಜ್ರ ವೈಡೂರ್ಯಗಳನ್ನು ಅಕ್ಕಿಯಂತೆ ಅಳೆದು ಮಾರುತ್ತಿದ್ದರು ಎಂದರೆ ನೀವು ನಂಬಲೇಬೇಕು. ವಿಠಲ ದೇವಸ್ಥಾನದ ಸಪ್ತಸ್ವರ ಹೊರಹೊಮ್ಮಿಸುವ ಕಲ್ಲಿನ ಕಂಬಗಳು, ಉಗ್ರ ನರಸಿಂಹನ ಭೀಕರ ರೂಪ, ಸಾಸಿವೆಕಾಳು ಗಣಪನ ಸೌಂದರ್ಯ. ಇಲ್ಲಿನ ಪ್ರತಿಯೊಂದು ಕೆತ್ತನೆಯೂ ಶಿಲ್ಪಿಯ ಬೆವರಿನ ಹನಿಗಿಂತ ಹೆಚ್ಚಾಗಿ ಭಕ್ತಿಯ ಪ್ರತೀಕವಾಗಿದೆ. ತುಂಗಭದ್ರೆಯ ದಂಡೆಯಲ್ಲಿ ಕುಳಿತು ನೋಡಿದರೆ ಆ ಕಲ್ಲಿನ ರಥ ಇಂದಿಗೂ ಹೊರಡಲು ಸಿದ್ಧವಾಗಿ ನಿಂತಂತೆ ಭಾಸವಾಗುತ್ತದೆ. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ತಾಳಿಕೋಟೆಯ ಕದನ ಎಲ್ಲವನ್ನೂ ಬದಲಿಸಿತು. ಅಂದು ಹೊತ್ತಿದ ಬೆಂಕಿ ಈ ವೈಭವವನ್ನು ಸುಟ್ಟು ಹಾಕಿರಬಹುದು, ಆದರೆ ಈ ನೆಲದ ಆತ್ಮವನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಇಂದು ಹಂಪಿ ಹಾಳು ಹಂಪಿ ಎಂದು ಕರೆಸಿಕೊಳ್ಳಬಹುದು, ಆದರೆ ಇಲ್ಲಿನ ಪ್ರತಿಯೊಂದು ಭಗ್ನಗೊಂಡ ಶಿಲ್ಪವೂ ನಮಗೆ ಸೋಲನ್ನು ಅಪ್ಪಿಕೊಳ್ಳುವ ಬದಲು ಎದ್ದು ನಿಲ್ಲು. Guys, imagine a city where the streets were literally paved with diamonds. I'm talking about Hampi, the pride of Karnataka. ಬನ್ನಿ, let's explore this magic. ದಕ್ಷಿಣ ಭಾರತದ ವಿಜಯನಗರ ಸಾಮ್ರಾಜ್ಯ, ಅದರ ಗತವೈಭವ ಇಂದಿಗೂ ತುಂಗಭದ್ರಾ ನದಿ ತೀರದಲ್ಲಿ ಜೀವಂತವಾಗಿದೆ. ಹಬ್ಬಾ, ಎಂತಹ ಹಿಸ್ಟ್ರಿ ಅಂದ್ರೆ ಇಲ್ಲಿ ಕೃಷ್ಣದೇವರಾಯರಂತಹ ಮಹಾನ್ ರಾಜರು ಆಳ್ವಿಕೆ ಮಾಡಿದ್ರು. ಬಟ್ ಇಟ್ ವಾಸಂಟ್ ಆಲ್ವೇಸ್ ಪೀಸ್ಫುಲ್. 1565ರಲ್ಲಿ ತಾಳಿಕೋಟೆ ಯುದ್ಧದ ನಂತರ ಈ ಸಾಮ್ರಾಜ್ಯವನ್ನ 6 ತಿಂಗಳ ಕಾಲ ಲೂಟಿ ಮಾಡಿ ಧ್ವಂಸಗೊಳಿಸಲಾಯಿತು. ಸ್ಟಿಲ್ ಹಂಪಿ ತನ್ನ ಕಲೆ ಮತ್ತು ಸಂಸ್ಕೃತಿಯನ್ನ ಬಿಟ್ಕೊಟ್ಟಿಲ್ಲ. ದೇವಸ್ಥಾನ 15ನೇ ಸೆಂಚುರಿ ಪವಾಡ ಇದು. ಇಲ್ಲಿರೋ ಶಿವಲಿಂಗವನ್ನ ಸಾಕ್ಷಾತ್ ಶಿವನೇ ರಾವಣನಿಗೆ ಕೊಟ್ಟಿದ್ದನಂತೆ. ಅಂಡ್ ಇಲ್ಲಿರೋ ಒಂದು ಮ್ಯಾಜಿಕ್ ಗೊತ್ತಾ? ಗೋಪುರದ ನೆರಳು ಗೋಡೆ ಮೇಲೆ ಉಲ್ಟಾ ಬೀಳುತ್ತೆ. ಇಟ್ಸ್ ರಿಯಲಿ ಮೈಂಡ್ ಬ್ಲೋಯಿಂಗ್. ಪಕ್ಕದಲ್ಲೇ ಕಡಲೆಕಾಳು ಗಣೇಶ ಮತ್ತೆ ಸಾಸಿವೆಕಾಳು ಗಣೇಶನ ಸ್ಟ್ಯಾಚ್ಯೂಸ್ ಇವೆ. ಇವು ಒಂದೇ ಕಲ್ಲಿನಲ್ಲಿ ಕೆತ್ತಿರೋದು ಅಂದ್ರೆ ನಂಬಲೇಬೇಕು. ನೆಕ್ಸ್ಟ್, ಕೃಷ್ಣ ಟೆಂಪಲ್. ಕೃಷ್ಣದೇವರಾಯರು ಒಡಿಶಾ ಯುದ್ಧ ಗೆದ್ದ ನೆನಪಿಗಾಗಿ ಇದನ್ನ ಕಟ್ಟಿಸಿದ್ರು. ಇದ್ರ ಎದುರಿರೋದು ಕೃಷ್ಣ ಮಾರುಕಟ್ಟೆ. ಒಂದು ಕಾಲದಲ್ಲಿ ಇಲ್ಲಿ ವಜ್ರ ವೈಡೂರ್ಯಗಳನ್ನ ಅಳತೆ ಮಾಡಿ ಮಾರ್ತಿದ್ರು ಅಂದ್ರೆ ನೀವೇ ಯೋಚನೆ ಮಾಡಿ. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಹಂಪಿಯ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಉಗ್ರ ನರಸಿಂಹ ಮತ್ತು ಪಕ್ಕದಲ್ಲೇ ಬಡವಿಲಿಂಗ ಕಾಣಿಸುತ್ತೆ. ಇದರ ಕೆಳಭಾಗ ಯಾವಾಗ್ಲೂ ನೀರಲ್ಲೇ ಮುಳುಗಿರುತ್ತೆ. ಫೈನಲಿ ದ ಮೋಸ್ಟ್ ಫೇಮಸ್ ವಿಜಯ ವಿಠಲ ದೇವಸ್ಥಾನ. ಇಲ್ಲಿರೋ 56 ಕಂಬಗಳನ್ನು ತಟ್ಟಿದ್ರೆ ಸಾಕು, ಸಪ್ತ ಸ್ವರಗಳು ಕೇಳಿಸುತ್ತೆ. ಅಂಡ್ ನಮ್ಮ ಇಂಡಿಯನ್ 50 ರೂಪಾಯಿ ನೋಟ್ ಮೇಲೆ ಇರೋ ಆ ಫೇಮಸ್ ಕಲ್ಲಿನ ರಥ ಇಲ್ಲೇ ಇರೋದು. ಡೇ ಎಂಡ್ ಮಾಡೋಕೆ ಹೇಮಕೂಟ ಬೆಟ್ಟ ಬೆಸ್ಟ್ ಪ್ಲೇಸ್. ಸಿಡಿ ಹಂಪಿ 180 ಡಿಗ್ರಿಯಲ್ಲಿ ಕಾಣಿಸುತ್ತೆ. ಡೇ 2 ಸ್ಟಾರ್ಟ್ ಮಾಡಿದ್ದು ಅಂಡರ್ ಗ್ರೌಂಡ್ ಶಿವ ದೇವಸ್ಥಾನದಿಂದ. ಇದು ವರ್ಷಗಳ ಕಾಲ ಭೂಮಿಯಡಿಯಲ್ಲಿತ್ತಂತೆ. ಆಮೇಲೆ ಲೋಟಸ್ ಮಹಲ್, ಗಜಶಾಲೆ, ಅಲ್ಲಿನ ಕೆತ್ತನೆಗಳನ್ನು ನೋಡ್ತಾ ಇದ್ರೆ ನಮ್ಮ ಪೂರ್ವಜರ ಟ್ಯಾಲೆಂಟ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಹ್ಯಾಂಪಿಯನ್ನು ಕಂಪ್ಲೀಟ್ ಆಗಿ ಎಂಜಾಯ್ ಮಾಡೋಕ್ಕೆ ಕನಿಷ್ಠ 4 ರಿಂದ 5 ದಿನ ಬೇಕು. ಬಜೆಟ್ ಜಸ್ಟ್ 4,000 ರಿಂದ 7,000 ಆದರೆ ಸಾಕು. ಲೈಫಲ್ಲಿ ಒಮ್ಮೆ ಆದರೂ ಹ್ಯಾಂಪಿಗೆ ಬನ್ನಿ, ಆ ವೈಬ್ ಅನುಭವಿಸಿ. ನನ್ನ ಈ ಜರ್ನಿ ಇಷ್ಟ ಆದರೆ ಫಾಲೋ ಮಾಡಿ. ಬನ್ನಿ, ಇವತ್ತು ನಿಮ್ಮನ್ನ ಒಂದು ಸ್ಪೆಷಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ಜಸ್ಟ್ ಟೂರಿಸ್ಟ್ ಪ್ಲೇಸ್ ಅಲ್ಲ, ಇದು ನಮ್ಮ ರಾಮಭಕ್ತ ಆಂಜನೇಯ ಸ್ವಾಮಿ ಹುಟ್ಟಿದ ಪುಣ್ಯಭೂಮಿ. ಗೂಸ್ ಬಂಪ್ಸ್ ಬರೋ ಜಾಗ. ಹೌದು, ವಿಜಯನಗರ ಜಿಲ್ಲೆಯ ತುಂಗಭದ್ರಾ ನದಿಯ ದಡದಲ್ಲಿ ಇರುವ ಕಿಷ್ಕಿಂಧೆ, ಅದೇ ನಮ್ಮ ಹೆಮ್ಮೆಯ ಅಂಜನಾದ್ರಿ ಬೆಟ್ಟ.
ಪುರಾಣ ಪ್ರಕಾರ ತ್ರೇತಾಯುಗದಲ್ಲಿ ಅಂಜನಾದೇವಿ ಇಲ್ಲಿ ತಪಸ್ಸು ಮಾಡಿ ವಾಯುದೇವನ ಆಶೀರ್ವಾದದಿಂದ ಹನುಮಂತನಿಗೆ ಜನ್ಮ ನೀಡಿದಳು ಅಂತ ನಂಬಿಕೆ. ಅದಕ್ಕೆ ಈ ಹೆಸರು. ಇಲ್ಲಿಗೆ ಬರೋಕೆ ಸುಮಾರು 570 ಮೆಟ್ಟಿಲು ಹತ್ತಬೇಕು. ಸುಸ್ತಾಗತ್ತೆ. ಬಟ್ ಗೊತ್ತಾ, ಸುತ್ತಲಿನ ಜನ ಜೈ ಶ್ರೀರಾಮ್ ಅಂತ ಕೂಗೋದು ಕೇಳಿದ್ರೆ ಎನರ್ಜಿ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ದಾರಿಯಲ್ಲಿರುವ ಮಂಗಗಳು ನೋಡಿದ್ರೆ ನಿಜವಾಗಿಯೂ ವಾನರ ಸೇನೆ ನಮ್ಮ ಜೊತೆ ಬರ್ತಾ ಇದೆ ಅನ್ನೋ ಫೀಲ್. ಮೇಲೆ ತಲುಪಿದ ಮೇಲೆ ಒಮ್ಮೆ ಸುತ್ತ ನೋಡಿದ್ರೆ ಸಾಕು, ಹಂಪಿಯ ಕಲ್ಲಿನ ಲೋಕ, ಮಧ್ಯೆ ಹರಿಯೋ ತುಂಗಭದ್ರಾ, ಆ ದೊಡ್ಡ ದೊಡ್ಡ ಬಂಡೆಗಳು, ಆ ಮೇಂಟ್ನಲ್ಲಿ ಸಿಗೋ ಪೀಸ್ ವರ್ಡ್ಸ್ನಲ್ಲಿ ಹೇಳೋಕೆ ಆಗಲ್ಲ. ಇಲ್ಲಿನ ಗಾಳಿಯಲ್ಲೂ ಹನುಮನ ಭಕ್ತಿ ಇದೆ ಅನ್ನಿಸ್ತು. ಇದು ಜಸ್ಟ್ ಟ್ರೆಕ್ ಅಲ್ಲ, ಇದು ಒಂದು ಭಕ್ತಿಯ ಜರ್ನಿ. ನೀವಿನ್ನೂ ಇಲ್ಲಿ ಬಂದಿಲ್ಲ ಅಂದ್ರೆ ಒಮ್ಮೆ ಖಂಡಿತ ಬನ್ನಿ. ಆ ಆಂಜನೇಯ ಸ್ವಾಮಿ ಆಶೀರ್ವಾದ ತೆಗೆದುಕೊಂಡು ಹೋಗಿ. ಜೈ ಶ್ರೀರಾಮ್. ಸನ್ಸೆಟ್ ಟೈಮಲ್ಲಿ ಲೈಫ್ ಫುಲ್ ಸ್ಟ್ರೆಸ್ನ 1 ಅವರಲ್ಲಿ ರೀಸೆಟ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ನಂಬ್ತೀರಾ? ಸೂರ್ಯ ಮುಳುಗೋ ಆ ಗೋಲ್ಡನ್ ಮೂಮೆಂಟ್, ಪ್ರಶಾಂತವಾದ ನೀರಿನ ಮೇಲೆ ತೇಲ್ತಾ ಇರೋ ಫೀಲ್, ಆನೆಸ್ಟ್ಲಿ ನೇಚರ್ ಜೊತೆ ಒಂದಾಗ್ಬಿಟ್ಟ ಹಾಗನ್ಸುತ್ತೆ. ಇದು ಸೋನಾಪುರ್ ಲೇಕ್ ಬರ್ಡ್ ಸ್ಯಾಂಕ್ಚುರಿ. ಫ್ರೆಂಡ್ಸ್ ಜೊತೆಗೆ ಈ ಚಿಕ್ಕ ಜರ್ನಿ, ನೀರಿನ ಅಲೆಗಳ ಸೌಂಡ್, ಲಿಟ್ರಲಿ ಒಂದು ಬ್ಯೂಟಿಫುಲ್ ಪೋಯಮ್ ಥರ ಫೀಲ್ ಕೊಡುತ್ತೆ. ನೀರಿನ ಮಧ್ಯೆ ಮರೆಯಾಗಿರುವ ಕಲ್ಲಿನ ಸ್ಟ್ರಕ್ಚರ್ಸ್, ಆ ಸನ್ಸೆಟ್ ವ್ಯೂ, ಲೈಫಲ್ಲಿ ಇರುವ ಟೆನ್ಷನ್ ಎಲ್ಲ ಒಂದು ಕ್ಷಣಕ್ಕೆ ಡಿಸಪಿಯರ್ ಆಗೋ ಹಾಗಿದೆ. ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಕೇವಲ 500 ರೂಪಾಯಿ 1 ಗಂಟೆ. ಈ ಪೀಸ್ಫುಲ್ ವರ್ಲ್ಡ್ ನಿಮ್ದಾಗತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಹಂಪಿ ಬಂದ್ರೆ ಈ ರೈಡ್ ಹೋಗೋದು ಮರಿಬೇಡಿ. ಇಲ್ಲಿ ಬನ್ನಿ, ಮೆಮರೀಸ್ ಗ್ಯಾರಂಟೀಡ್.